ಆ, ಇದೇ ಕಾಂಗ್ರೆಸ್ನವರು ಹಿಂದೆ BS ಯಡಿಯೂರಪ್ಪನವರ ಒಂದು ಕೇಸಲ್ಲಿ ಏನು ಮಾಡಿದರು ಅಂತ ಹೇಳಿದರೆ ನಿಮಗೊಂದು ವಿಡಿಯೋ ತೋರಿಸ್ತೀನಿ, ಅದರಲ್ಲಿ ಗೊತ್ತಾಗುತ್ತೆ. ಇವಾಗ ಇವರು ಹೇಳ್ತಾ ಇದ್ದಾರಲ್ಲ, ಒಂದಿಷ್ಟು ನಮ್ಮ ಬಗ್ಗೆ ಎಲ್ಲ ಇದು ಏನಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟಿನ್ನು ಹಾಗೆ BJP ಅವರು ರಾಜ್ಯಪಾಲರ ಮೇಲೆ ಒತ್ತಡ ಹೇರಿದ್ದಾರೆ ಅಂತ ಎಲ್ಲ ಹೇಳ್ತಿದ್ದಾರಲ್ಲ, ಅದೇ ಸಮಯದಲ್ಲಿ ಸಿದ್ದರಾಮಯ್ಯನವರು ಹೇಗೆ ಕುಣಿದು ಕುಪ್ಪಳಿಸಿದರು ಅಂತ ಹೇಳಿದರೆ, ಯಾರು ಭ್ರಷ್ಟಾಚಾರ ಮಾಡ್ತಾರೋ ಅವರು ಯಾರು ನಮ್ಮ ಇದು ರಾಜ್ಯದ ಸಂಪನ್ಮೂಲವನ್ನು ಕೊಳ್ಳೆ ಹೊಡಿತಾರೋ ಅವರು ಇದಕ್ಕೆ ಜೈಲಿಗೆ ಹೋಗಬೇಕು ಅಂತ ಹೇಳಿದರು. ಆದರೆ ಇವತ್ತು ರಾಜ್ಯಪಾಲರು ಅವರಿಗೆ ಒಂದು ಎರಡು ಇದು ಕಾನ್ಸ್ಟಿಟ್ಯೂಷನಲ್ ವಿವೇಚನಾಧಿಕಾರ ಹಾಗೂ ಸಿಚುವೇಷನಲ್ ಅಧಿಕಾರವನ್ನು ಬಳಸಿ ಅವರು BJP ಅವರು ಕೊಟ್ಟಿರುವಂಥದ್ದು ಇದಲ್ಲ, ಯಾವುದು ಕಂಪ್ಲೇಂಟ್ ಅಲ್ಲ, 3 ಇಂಡಿವಿಜುವಲ್ಸ್ ಕೊಟ್ಟಿರುವಂಥದ್ದು. ಭಾರತೀಯ ಜನತಾ ಪಕ್ಷ ಒಂದು ಏನೋ ಪೊಲಿಟಿಕಲ್ ಪಾರ್ಟಿಯಾಗಿ ನಾವು ಈ ಭ್ರಷ್ಟಾಚಾರದ ವಿರೋಧದ ಒಂದು ಹೋರಾಟಗಳನ್ನು ಮಾಡಿದ್ದೇವೆ. ಆದರೆ ಇಲ್ಲಿ ಕೊಟ್ಟಿರುವಂಥದ್ದು 3 ಇಂಡಿವಿಜುವಲ್ಸ್. ಆ ಇಂಡಿವಿಜುವಲ್ಸ್ ಕೊಟ್ಟಿರುವಂಥ ಕಂಪ್ಲೇಂಟ್ ಮೇಲೆ ಅವರು ರಾಜ್ಯಪಾಲರು ವಿವೇಚನಾಧಿಕಾರವನ್ನು ಬಳಸಿ ಏನು ಒಂದು ಇದು ಕೊಟ್ಟಿದ್ದರು, ಏನು ಇನ್ವೆಸ್ಟಿಗೇಷನ್ಗೆ ಒಂದು ಅವಕಾಶ ಕೊಟ್ಟಿದ್ದರು. ಇವತ್ತು ಕೋರ್ಟ್ ಹೇಳಿದೆ, ಕರೆಕ್ಟ್, ರಾಜ್ಯಪಾಲರಿಗೆ ಅಧಿಕಾರ ಇದೆ, ವಿವೇಚನಾಧಿಕಾರವನ್ನು ಬಳಸುವಂಥ ಅಧಿಕಾರ ಇದೆ, ಹಾಗೂ ಅವರು ಸರಿಯಾಗಿ ಮಾಡಿದ್ದಾರೆ ಅಂತ ಹೇಳಿದ್ದು. ಇವತ್ತು ಎಲ್ಲೋ ಒಂದು ಕಡೆ ಈ ಸುಮ್ಮನೆ ಇದು ಏನು BJP ಮೇಲೆ ತೆಗಳ್ತಿದ್ದಂಥ ಕಾಂಗ್ರೆಸ್ನವರಿಗೆ ಒಂದು ಕಪಾಳ ಮೋಕ್ಷ ಮಾಡಿದೆ ಅಂತ ಹೇಳಲಿಕ್ಕೆ, ಕಪಾಳ ಮೋಕ್ಷ ಥರ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನಾನು ಇನ್ನೊಂದು ಮಾತು ಹೇಳೋದು ಅಂತ ಹೇಳಿದರೆ, ಇವಾಗ ಒಂದು ಜಡ್ಜ್ಮೆಂಟ್ ಬಂದಿದೆ, ನೆಕ್ಸ್ಟ್ ಇವರು ಡಬಲ್ ಬೆಂಚಿಗೆ ಹೋಗ್ತಾರೋ ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೋ, ಏನು ಬೇಕಾದರೂ ಮಾಡಲಿ, ಆದರೆ ಒಂದು ನೈತಿಕತೆ ಅಂತ ಇರುತ್ತಲ್ವಾ, ಅದರಿಂದಾಗಿ ಸಿದ್ದರಾಮಯ್ಯನವರು ಒಂದು ನೈತಿಕತೆಯನ್ನು ಪ್ರದರ್ಶಿಸಿ ರಾಜೀನಾಮೆ ಕೊಡಲಿ. ಆನಂತರ ಅವರೇ ಹಿಂದೆ ಹೇಳಿದ ಹಾಗೆ ಒಂದು ವೇಳೆ ಅವರು ತಪ್ಪಿತಸ್ಥ ಅಲ್ಲ ಅಂತ ಎಲ್ಲಾದರೂ ಜಡ್ಜ್ಮೆಂಟ್ ಬಂದದಿದ್ದರೆ ಅವ್ರು ಪುನಃ CM ಆಗಿ ಕಂಟಿನ್ಯೂ ಮಾಡಲಿ. ಅದರಿಂದಾಗಿ ನಾವು ಹೇಳೋದು, ನೈತಿಕತೆ ತೋರಿ ಸಿದ್ದರಾಮಯ್ಯನವರು ದಯವಿಟ್ಟು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮದೊಂದು ಆಗ್ರಹ ಇದೆ. ಅದಾದ ನಂತರ ಹಿಂದೆ ಒಂದು ಸಲ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಏನಂತ ಹೇಳಿದರೆ, ಸಂಗೊಳ್ಳಿ ರಾಯಣ್ಣನವರ ಥರ ಯಾರು ನಮಗೆ ಬೆನ್ನಿಚೂರಿ ಹಾಕ್ತಿದ್ದಾರೆ ಅಂತ ಹೇಳಿದರೆ ನಮ್ಮವರೇ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಅಂತ ಹೇಳಿದರು ಒಂದು ಕಡೆ. ಎಲ್ಲೋ ಒಂದು ಕಡೆ ಇವತ್ತು ಅನ್ನಿಸ್ತಾ ಇದೆ, ಅವರ ಜೊತೆಯಲ್ಲಿದ್ದವರೇ ಅವರಿಗೇನಾದರೂ ಬೆನ್ನಿಚೂರಿ ಹಾಕಿದ್ರಾ, ಅಥವಾ CM ಆಗಬೇಕಂತ ಬೇರೆ ಯಾರಾದರೂ ಅವರಿಗೆ ಆಸೆ ಇದ್ದಂಥ ಅವ್ರ ಪಕ್ಷದಲ್ಲಿ ಇವಾಗ ಒಂದು 10-20 ಜನ ಆಕಾಂಕ್ಷಿಗಳು ಇದ್ದಾರಲ್ಲ, ನಾನು ಕೂಡ ಸನ್ಯಾಸಿ ಅಲ್ಲ, ನನಗೂ ಮಹತ್ವಾಕಾಂಕ್ಷೆ ಇದೆ ಅಂತ ಹೇಳ್ತಿದ್ದಾರಲ್ಲ, ಅವರೇನಾದರೂ ಇದು ಮಾಡಿದ್ರು ಅನ್ನುವ ಸ್ಪಷ್ಟನೆಯೂ ಕೂಡ ಅವರು ಇವತ್ತು ಕೊಡಬೇಕಾಗುತ್ತೆ ಅಂತ ಹೇಳಿ. ಜಸ್ಟಿಸ್ ನಾಗಪ್ರಸನ್ನ ಅವರ ಜಡ್ಜ್ಮೆಂಟನ್ನು ಪುನೊಮ್ಮೆ ನಿಮಗೆ ರಿಪೀಟ್ ಮಾಡ್ತೀನಿ. TJ ಅಬ್ರಾಹಂ ಅವರು 2 ರೀತಿಯ ಸ್ಯಾಂಕ್ಷನ್ಗಳನ್ನು ಗವರ್ನರ್ಗೆ ಕೇಳಿರ್ತಾರೆ. ಒಂದು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕಾರ ಅಂಡರ್ ಸೆಕ್ಷನ್ 17A ಪ್ರಕಾರ ಇನ್ವೆಸ್ಟಿಗೇಷನ್ಗೆ ಪರ್ಮಿಷನ್ ಕೊಡಬೇಕು ಅಂತ ಕೇಳ್ತಾರೆ. ಇನ್ನೊಂದು 218 BNSS ಪ್ರಕಾರ ಅವರಿಗೆ CM ಅವರನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ 2 ರೀತಿಯ ಜಡ್ಜ್ಮೆಂಟನ್ನು ಅಪ್ರೂವಲನ್ನು ಕೇಳ್ತಾರೆ. ಇನ್ ಕೋರ್ಟ್ ಅದನ್ನೇ ಕ್ವಶನ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಇನ್ ಹೈಕೋರ್ಟ್. ಇಲ್ಲಿ ನಾನು ಹೇಳ್ತಾ ಇರೋದು, 17A ಅನ್ನು ಅಪ್ಹೆಲ್ಡ್ ಮಾಡಿದ್ದಾರೆ. ಗವರ್ನರ್ ಅವರ ಪವರನ್ನು, ವಿವೇಚನಾ ಅಧಿಕಾರವನ್ನು ಎತ್ತಿ ಹಿಡಿದಿದ್ದಾರೆ ಅನ್ನುವ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಆಫ್ ದ ಗವರ್ನರ್ ಈಸ್ ಅಪ್ಹೆಲ್ಡ್ ಬೈ ಜಸ್ಟಿಸ್ ನಾಗಪ್ರಸನ್ನ ಅವರಿಂದ. ದಟ್ ವಾಟ್ ಇಟ್ ಸೇಸ್ ದ ಇನ್ವೆಸ್ಟಿಗೇಷನ್ ಮಾಡಬಹುದು. ಇನ್ವೆಸ್ಟಿಗೇಷನ್ ಮಾಡಿದ ಕೂಡಲೇ ಒಬ್ಬ ಅಪರಾಧಿ ಅಥವಾ ಗಿಲ್ಟಿ ಅಥವಾ ಅವನು ಕಾನೂನಿನ ಬಂದಿ ಅಂತ ಹೇಳಲಿಕ್ಕಾಗಲ್ಲ. ಇದನ್ನು ಸಿದ್ದರಾಮಯ್ಯ ಅವರು ಮೊದಲೇ ಒಪ್ಕೊಂಡಿದ್ದಾರೆ, ಇನ್ವೆಸ್ಟಿಗೇಷನ್ಗೆ ನಾನು ರೆಡಿ ಇದ್ದೀನಿ ಅಂತ ಅವರೇ ಒಂದು ನ್ಯಾಯಮೂರ್ತಿಯನ್ನು ಅಪಾಯಿಂಟ್ಮೆಂಟ್ ಮಾಡಿ ಇದು ಮೂಢ ಹಗರಣ ಇನ್ವೆಸ್ಟಿಗೇಷನ್ ಆಗಲಿ ಅಂತ ಕೊಟ್ಟಿದ್ದಾರೆ. ದೇರ್ ಸಿದ್ದರಾಮಯ್ಯ ಈಸ್ ಆಲ್ಸೋ ರೆಡಿ ಫಾರ್ ಇನ್ವೆಸ್ಟಿಗೇಷನ್. ಹಿ ಈಸ್ ನಾಟ್ ರೆಡಿ ಫಾರ್ 218 ಆಫ್ BNSS ಆ್ಯಕ್ಟ್. ಈ ಕ್ವಶನ್ ನಾವು ನ್ಯಾಯಮೂರ್ತಿ ಜಸ್ಟಿಸ್ ನಾಗಪ್ರಸನ್ನ ಅವರು ಹೇಳ್ತಾರೆ, 218 BNSS ನೆವರ್ ಅರೈಸಸ್ ಹಿಯರ್ ಬಿಕಾಸ್ ಇನ್ವೆಸ್ಟಿಗೇಷನ್ನೇ ಆಗಿಲ್ಲ, ಇನ್ನು ಚಾರ್ಜ್ ಶೀಟ್ ಹಂತಕ್ಕೆ ಬಂದಿಲ್ಲ, ಅಥವಾ IO ಈಸ್ ನಾಟ್ ಡಿಸೈಡೆಡ್ ದ್ಯಾಟ್ ಈ ಈಸ್ ಗಿಲ್ಟಿ. ಸೊ 7C ಪ್ರಕಾರ ಈ ಟಾಕ್ಸ್ ಅಬೌಟ್ ಇನ್ ಪ್ಯಾರಾಗ್ರಾಫ್ ನಂಬರ್ 54 7C ಪ್ರಕಾರ ಅವ್ರು ಹೇಳ್ತಾರೆ, ಮೆರಿಟ್ ಆಫ್ ದ ಕೇಸ್ ಸಿನಾಪ್ಸಿಸ್ ಏನಿದೆ, ಇಷ್ಟೆಲ್ಲ ಸಿನಾಪ್ಸಿಸ್ ಪ್ರೈಮ ಫೇಸಿ ನೀವು ಕ್ಲೈಮ್ ಮಾಡ್ತಾ ಇದ್ದೀರಿ. ಎಸ್, ಇದನ್ನೆಲ್ಲ ನಾನು ಆಗಲಿ ನೀವು ಆಗಲಿ ಜನತೆ ಆಗಲಿ ಯಾರಾದರೂ ಎಗ್ರಿ ಆಗಬೇಕಾದ್ರೆ, ಸಿದ್ದರಾಮಯ್ಯ ಈಸ್ ಗಿಲ್ಟಿ ಅಂತ ಎಗ್ರಿ ಆಗಬೇಕಾದ್ರೆ ಇಲ್ಲಿ there is investigation required. I am approving it because 17A ಪ್ರಕಾರ ಅಪ್ರೂವಲ್ ಕೊಟ್ಟಿದ್ದೀನಿ. ಬಟ್ ಪ್ರಾಸಿಕ್ಯೂಷನ್ ಆಗಬೇಕಾದ್ರೆ there should be a investigation. ಈ ಹಂತದಲ್ಲಿ ಅದರ ನೆವರ್ ಅರೈಸಸ್, ಐ ವಿಲ್ ನಾಟ್ ಹೋಲ್ಡ್ ಇಟ್ ಅಪ್ ಹೆಲ್ಡ್ ಅಂತ ಕೊಡ್ತಾರೆ.
ಹಿಯರ್ ನಂಬರ್ 1. ನಂಬರ್ 2, ಆಲ್ರೆಡಿ ರಾಜ್ಯಪಾಲರು ಏನು 218 BNSS ಪ್ರಕಾರ ಅವರು 19 ಪ್ರಕಾರ ಕೇಳಿದ್ದಾರೆ ಕರಪ್ಷನ್ ಆ್ಯಕ್ಟ್ ಪ್ರಕಾರ, ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಬಿಕಾಸ್ ರಾಜ್ಯಪಾಲರು ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಯಾವ ರಿಪೋರ್ಟ್ ಅವರಿಗೆ ಬಂದಿಲ್ಲ. ನಾವು ಎಗೇನ್ ಯು ಮೇ ಗೋ ಟು ಲೋವರ್ ಕೋರ್ಟ್. ಲೋವರ್ ಕೋರ್ಟಲ್ಲಿ ಹೈಕೋರ್ಟ್ ಜಡ್ಜೆ ಹೇಳ್ಬಿಟ್ಟಿದ್ದಾರೆ ಇದು ಇನ್ವೆಸ್ಟಿಗೇಷನ್ ಆಗಿಲ್ಲ, ಇನ್ವೆಸ್ಟಿಗೇಷನ್ ಆಗಿಲ್ಲದೆ 218 BNSS ನಾವು ಕೊಡಲಿಕ್ಕೆ ಬರಲ್ಲ ಅಂತ ಹೇಳಿದ್ಮೇಲೆ ಎಗೇನ್ ಲೋವರ್ ಕೋರ್ಟ್, ಐ ಡೋಂಟ್ ನೋ ಹೌ ಇಟ್ ವಿಲ್ ಡೈರೆಕ್ಟ್ ಆರ್ ಈವನ್ ಗವರ್ನರ್ ಕ್ಯಾನ್ ಗಿವ್ ಇಮ್ PC ಆ್ಯಕ್ಟ್ ಪ್ರಕಾರ ಈಗ ಪುನಃ ಹೋದರೆ ಅಬ್ರಾಹಿಂ ಅವರು ಸಪೋಸ್ ಟ್ರಯಲ್ ನಡಿಬೋದು, ಅಲ್ಲೇ ಸಿದ್ದರಾಮಯ್ಯ ಅವರು ಕ್ಯಾನ್ ಪ್ರೂವ್ ಮೆರಿಟ್ ಆಫ್ ದ ಕೇಸ್ ಮೇಲೆ ಸಿದ್ದರಾಮಯ್ಯ ಅವರು ಗಿಲ್ಟ್ ಫ್ರೀನೂ ಆಗ್ಬೋದು, ಅಥವಾ ಮೆರಿಟ್ ಆಫ್ ದ ಕೇಸ್ ಜನಪ್ರತಿನಿಧಿಗಳ ನ್ಯಾಯಾಲಯ ಏನಾದರೂ ಹೇಳಿದರೆ ಹೌದು ಅಂತ ಹೇಳಿದ್ರು ಕೋರ್ಟ್ ವಿಲ್ ನಾಟ್ ಗಿವ್ ಸ್ಯಾಂಕ್ಷನ್ ಫಾರ್ 19 ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಕೋರ್ಟ್ ಮೇ ಸೇ, ಲೋವರ್ ಕೋರ್ಟ್ ಆಲ್ಸೋ ಮೇ ಸೇ ಎಗೇನ್ ಗೋ ಟು ಗವರ್ನರ್, ಅಬ್ಟೈನ್ ಸ್ಯಾಂಕ್ಷನ್ ಫ್ರಮ್ ಸೆಕ್ಷನ್ 19 ಪ್ರಿವೆನ್ಷನ್ ಆ್ಯಕ್ಟ್ ಪ್ರಕಾರ. ಈಗ ನಾನು ಹೇಳುವ ಪ್ರಕಾರ ನಾವುಗಳು ಒಂದು ಕಡೆ ಬಿಜೆಪಿಯವರು ನಾವು ಗೆದ್ವಿ, ಜನಸಾಮಾನ್ಯರು ಗೆದ್ವಿ ಅಂತ ಹೇಳುವಾಗ, ಇನ್ನೊಂದು ಅಲ್ಲಲ್ಲ ಜನ ಎಲ್ಲರೂ ನೀವು ಹೇಳ್ತಿದ್ದೀರಲ್ಲ ಪರವಾಗಿ ನಾವು ಗೆದ್ವಿ ಅಂತ ನೀವು ವೆಲ್ಕಮ್ ಮಾಡ್ತಾ ಇದ್ವಿ ಅಂತ ಹೇಳುವಾಗ, ಇನ್ನೊಂದು ಕಡೆ CM ಕೂಲಾಗಿ ಕೂತ್ಕೊಂಡು ಹೇಳ್ತಾರೆ ಐ ಆಮ್ ರೆಡಿ ಫಾರ್ ಇನ್ವೆಸ್ಟಿಗೇಷನ್. ಅದರಲ್ಲಿ ಏನಿದೆ, ನಾನು ಏನು ತಪ್ಪು ಮಾಡಿಲ್ಲ, ಇನ್ವೆಸ್ಟಿಗೇಷನ್ಗೆ ರೆಡಿ ಇದ್ದೀನಿ, ನಾನೇ ಆಲ್ರೆಡಿ ಜಡ್ಜಿಗಳನ್ನು ಅಪಾಯಿಂಟ್ ಮಾಡಿದ್ದೀನಿ, ಇನ್ವೆಸ್ಟಿಗೇಷನ್ ರೆಡಿ ಆಗಲಿ, ನಾನು ಪ್ರೂವ್ ಆದರೆ 19 ಕೊಡಲಿ, 20 ಕೊಡಲಿ, 218 ಕೊಡಲಿ ಅಂತ ಹೇಳ್ತಾರೆ. ನಾವು ಹಿಯರ್ ನಾನು ಕೇಳ್ತಾ ಇರುವ ಕ್ವಶನ್ ಒಂದೇ, ವ್ಯಾರ್ ಯು ಫೀಲ್ ದ್ಯಾಟ್ ಸಿದ್ದರಾಮಯ್ಯ ನೀಡ್ ಟು ಗೆಟ್ ಸ್ಟೆಪ್ ಡೌನ್? ನೀವೆಲ್ಲ ಮಾತಾಡೋದು ನೈತಿಕತೆಯ ಆಧಾರದ ಮೇಲೆ ಅಂತ. ನೋಡಿ ಸರ್, ಕರೆಕ್ಟ್ ಆಗಿದೆ ನೀವು ಕೇಳ್ತಿರೋ ಪ್ರಶ್ನೆ. ನನ್ನ ಪ್ರಕಾರ ರಾಜ್ಯಪಾಲರು ಕೂಡ ಅವರು ಒಂದು ಲೆಟರ್ ಏನು ಬರೆದಿದ್ರು, ಅದರಲ್ಲೂ ಕೂಡ ಹಿ ಮೆನ್ಷನ್ಡ್ ಇನ್ವೆಸ್ಟಿಗೇಷನ್, ಕರೆಕ್ಟ್, ನಾಟ್ ಪ್ರಾಸಿಕ್ಯೂಷನ್, ಕರೆಕ್ಟ್ ಅಲ್ವಾ? ಇನ್ವೆಸ್ಟಿಗೇಷನ್ ಅವರು ಕೂಡ ಹೇಳಿರೋದು ಇನ್ವೆಸ್ಟಿಗೇಷನ್ನೇ. 3 ಇಂಡಿವಿಜುವಲ್ಸ್ ಕೂಡ ಅವರು ಕೂಡ ಕೇಳಿರುವಂಥದ್ದು ಇನ್ವೆಸ್ಟಿಗೇಷನ್ನೇ. ಆನಂತರ ಇನ್ವೆಸ್ಟಿಗೇಷನ್ ಯಾರು ಮಾಡಬೇಕು? ಇವಾಗ CM ಹಿ ಈಸ್ ನಾಟ್ ಅ ಸ್ಮಾಲ್ ಕಾಮನ್ ಪರ್ಸನ್ ಲೈಕ್ ಮೀ ಆರ್ ಹಿಮ್ ಆರ್ ಸಂಬಡಿ, ಅಲ್ವಾ? ಅವರು ಒಂದು ಪವರ್ಫುಲ್ ಪೊಸಿಷನಲ್ಲಿ ಇದ್ದಿದ್ದರಿಂದ ಇನ್ವೆಸ್ಟಿಗೇಷನ್ ಇನ್ಫ್ಲೂಯೆನ್ಸ್ ಆಗ್ಬೋದು. ಆದ್ದರಿಂದಾಗಿ ಹೀ ಶುಡ್ ಸ್ಟೆಪ್ ಡೌನ್ ಆಸ್ CM. ನಾವೇನವರು ಗಿಲ್ಟಿ ಅಂತ ಯಾರೂ ಶರ ಬರಿತಾ ಇಲ್ಲ ಇಲ್ಲಿ, ಆಯಿತಾ? ಹೀ ಈಸ್ ಅ CM ಇನ್ ಅ ಪವರ್ಫುಲ್ ಪೊಸಿಷನ್ ಆ್ಯಂಡ್ ಹೀ ಕ್ಯಾನ್ ಇನ್ಫ್ಲೂಯೆನ್ಸ್ ದ ಇನ್ವೆಸ್ಟಿಗೇಷನ್. ದ್ಯಾಟ್ಸ್ ವೈ ವಿ ವಾಂಟ್ ಆ್ಯಂಡ್ ದ ಪೀಪಲ್ ವಾಂಟ್ ಹಿಮ್ ಟು ಸ್ಟೆಪ್ ಡೌನ್. Once the investigation is over, ಇನ್ವೆಸ್ಟಿಗೇಷನ್ ಆದ ನಂತರ ಅವರು ಗಿಲ್ಟಿ ಅಲ್ಲ, ಅವ್ರದ್ದು ಏನೂ ತಪ್ಪೇ ಇಲ್ಲ, ಮೂಢ ಹಗರಣದಲ್ಲ ಅಂತ ಹೇಳಿದ್ರೆ ಪುನಃ ಅವರು CM ಆಗಿ ಮುಂದುವರಿಯಲಿ. ಮೈ ಕ್ವಶನ್ आपके लिए अभी एक ನೈತಿಕತೆ, ನೀವು ಹೇಳಿದ ಇನ್ವೆಸ್ಟಿಗೇಷನ್. ರೀಸೆಂಟ್ಲಿ ಒಂದು ಹಗರಣ ಕೇಳಿ ಬಂತು ನಮಗೆ, ನಿಮ್ಮೆಲ್ಲರ ಗೌರ್ಮೆಂಟ್, BJP ಗೌರ್ಮೆಂಟ್ ಸೆಂಟ್ರಲಲ್ಲಿ ಬಂದ ಕೂಡಲೇ ನೀಟ್ ಹಗರಣ ಅಂತ ಒಂದು ಕೇಳಿ ಬಂತು. ನೀವು ಕೇಳಿರಬೇಕು, ನಾವು ಕೇಳಿರಬೇಕು, ಎಜುಕೇಷನ್ ನೀಟ್ ಹಗರಣ ಅಂತ ಕೇಳಿ ಬಂತು. ಅದು CBI ಇನ್ಕ್ವೈರಿ ಆಗಿತ್ತು. ಆಗ BJPದೇ ಗೌರ್ಮೆಂಟ್ ಇತ್ತು. ನೋಬಡಿ ಈಸ್ ರಿಸೈನ್ಡ್. ಪ್ರೈಮ್ ಮಿನಿಸ್ಟರ್ ಈಸ್ ನಾಟ್ ರಿಸೈನ್ಡ್, ಎಜುಕೇಷನ್ ಮಿನಿಸ್ಟರ್ ಈಸ್ ನಾಟ್ ರಿಸೈನ್ಡ್, ನೋಬಡಿ ಈಸ್ ರಿಸೈನ್ಡ್. ಇನ್ವೆಸ್ಟಿಗೇಷನ್ ಈಸ್ ಡನ್, ದೇ ಅಪಿಯರ್ಡ್ ಇನ್ ದ ಕೋರ್ಟ್, ಗಿವನ್ ದ ರಿಪೋರ್ಟ್ ಇನ್ ಸುಪ್ರೀಂ ಕೋರ್ಟ್, ನೋಬಡಿ ಈಸ್ ರಿಸೈನ್ಡ್. ನಾನು ಯಾರು ಅಲ್ಲಿ ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಮಾಡಿಲ್ಲ. ಅಲ್ಲಲ್ಲ, ನಾನು ಕೇಳ್ತಾ ಇರೋದು ವೆನ್ ಯು ಸೇ ಸಿದ್ದರಾಮಯ್ಯನವರು CM ಅಲ್ಲಲ್ಲ, ಸಿದ್ದರಾಮಯ್ಯ ನಾನು ಕೇಳ್ತಾ ಇರೋದು ಸಿದ್ದರಾಮಯ್ಯ, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಸಿಮಿಲಾರಿಟಿ ಏನಿಲ್ಲ ಅಲ್ಲಿ, ರಾಷ್ಟ್ರಪತಿಗಳಿಗೆ ಕೊಟ್ಟಿಲ್ಲ, ರಾಜ್ಯಪಾಲರಿಗೆ ಕೊಟ್ಟಿಲ್ಲ, ಅಲ್ಲ ಕೊಟ್ಟಿಲ್ಲ ಅಂತ ಕಾರಣಕ್ಕೆ ಡಿಫರೆನ್ಸ್ ಸಿನಾರಿಯೋ ಡಿಫರೆನ್ಸ್ ಕಡೆ ಆಗಲ್ಲ. ನಾನಿಲ್ಲಿ ಕೇಳ್ತಾ ಇರೋದು ನಿಮಗೆ, ಯು ಆರ್ ಆಸ್ಕಿಂಗ್ ಸಿದ್ದರಾಮಯ್ಯನವರು ಇಲ್ಲಿದ್ದಾರೆ, ಸಿದ್ದರಾಮಯ್ಯನ ಅಂಡರಲ್ಲೇ ಲೋಕಾಯುಕ್ತ ಇದೆ, ಸಿದ್ದರಾಮಯ್ಯನ ಅಂದರೆ ಅನದರ್ ಡಿಪಾರ್ಟ್ಮೆಂಟ್ ಇದೆ, ಸಿದ್ದರಾಮಯ್ಯನವರೇ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಹೇಗೆ ಇನ್ವೆಸ್ಟಿಗೇಷನ್ ನಡೆಯುತ್ತೆ, ಅವರು ನೈತಿಕತೆಯ ಮೇಲೆ ಆಧಾರದಲ್ಲಿ ಕೊಡಬೇಕು, ನಾವು ಅವ್ರ ಗಿಲ್ಟ್ ಅಂತ ಹೇಳ್ತಾ ಇಲ್ಲ, ವೈ ಕಾಂಟ್ ಹಿ ಫೇಸ್ ಇಟ್, ರಿಸೈನ್ ಇಟ್ ಅಂತ ಹೇಳ್ತಾ ಇರೋದು. ನಾನು ಕೇಳ್ತಾ ಇರೋದು ನಿಮ್ಮ ಇನ್ನೊಂದು ಗೌರ್ಮೆಂಟ್, ನಾನು ಕೇಳ್ತಾ ಇರೋದು ಇನ್ನೊಂದು ಗೌರ್ಮೆಂಟಲ್ಲಿ ಅದೇ ರೀತಿಯ ಕೇಸು CBIಗೆ ಕೊಡ್ತೀರಿ, CBI ಇನ್ವೆಸ್ಟಿಗೇಷನ್ ಮಾಡ್ತಾ ಇರುತ್ತೆ, ನೋಬಡಿ ವಿಲ್ ರಿಸೈನ್. ಹೌದು, ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ಲ ಅದೇ ಹೇಳಿದ್ದು. ಪರ್ಪಸ್ ಇಸ್ ಇನ್ವೆಸ್ಟಿಗೇಷನ್. ರಾಜ್ಯಪಾಲರು ಕೂಡ ಕೊಟ್ಟಿರುವಂತದ್ದು ಏನಕ್ಕೆ? ಹೌದು, ಇನ್ವೆಸ್ಟಿಗೇಷನ್ ಆಗ್ಲಿ ಅಂತ. ಇವನ್ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಆಗ್ಲಿ, ರಾಜೀನಾಮೆ ಯಾಕೆ ಕೇಳ್ತಾ ಇದ್ದೀರಿ ಹಾಗಾದ್ರೆ? ಆದ್ರೆ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡೋರು ಯಾರು? ಇನ್ವೆಸ್ಟಿಗೇಷನ್ ಮಾಡೋರು ಲೋಕಾಯುಕ್ತ ಕೊಟ್ರೆ, ಲೋಕಾಯುಕ್ತ ಕಮ್ಸ್ ಅಂಡರ್ CM, ಅಲ್ವಾ? ಅವ್ರು ತಗೊಂಡೋಗಿ ರಿಪೋರ್ಟ್ ಯಾರಿಗೆ ಕೊಡ್ತಾರೆ? CMಗೆ ಕೊಡ್ಬೇಕು ಅಲ್ವಾ? CBI CMಗೆ ತಗೊಂಡೋಗಿ ಕೊಡಲ್ಲ, ಅವ್ರು ತಗೊಂಡೋಗಿ ಕೋರ್ಟ್ ಕೊಡ್ತಾರೆ, ಆಯ್ತಾ? ಆನಂತರ ಈ ಯಾವುದು SIT
ಇವರಿಗೆಲ್ಲ ಅವರು ಯಾರು ಕೊಡ್ತಾರೆ? ಕೋರ್ಟಿಗೆ ಕೊಡ್ತಾರೆ ಅಲ್ವಾ? ಹೌದು. ಆದ್ರಿಂದಾಗಿ ಇನ್ಫ್ಲೂಯೆನ್ಸ್ ಆಗುವಂತ ಚಾನ್ಸಸ್ ಬಹಳ ಇದೆ. ಆದ್ರಿಂದಾಗಿ ರಾಜೀನಾಮೆ ಕೊಡ್ಲಿ ಅಂತ ಹೇಳ್ತಾ ಇರುವಂತ. It means indirectly you are agreeing CBI is influenced by central government in NEET case? ನೋ, ಐ ಡಿಡ್ ನಾಟ್ ಸೇ. ವೈ ಡಿಡ್ ಐ ಸೇ? No, ಹಾಗಾದ್ರೆ ಯಾಕೆ ನೀವು ಇಲ್ಲಿ ಮಾಡ್ಬೋದಾದ್ರೆ ಅಲ್ಲಿ ಮಾಡಬಾರ್ದಂತ ಏನಿದೆ? ಏನು ರಾಜೀನಾಮೆ ಇನ್ಫ್ಲೂಯೆನ್ಸ್? ಹೌದು, ರಾಜೀನಾಮೆ ಯಾಕೆ ನೋಡಿ, ಕೊಡಬಾರ್ದು? ಇಲ್ಲಿ ಈ ಒಂದು ಕೇಸು ಡಿಫ್ರೆಂಟು, ಆ ಒಂದು ಕೇಸು ಡಿಫ್ರೆನ್ಸು. ಇಲ್ಲಿ 3 ಇಂಡಿವಿಜುವಲ್ಸು ರಾಜ್ಯಪಾಲರಿಗೆ ಬರೆದಿರುವಂಥ ಲೆಟರು, ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಆಗಲಿ ಅಂತ ಕೊಟ್ಟಿದ್ದಾರೆ ಅಲ್ವಾ? ಇನ್ ಅದರ್ ನಾನು ಕೇಳ್ತಿರೋ ಹಗರಣದಲ್ಲಿ ಯು ಆರ್ ಟಾಕಿಂಗ್ ಅಬೌಟ್ 3 ಇಂಡಿವಿಜುವಲ್ಸ್. ನಾನು ನೀಟ್ ಹಗರಣದಲ್ಲಿ ಮೋರ್ ದೆನ್ 1000 ಪೇರೆಂಟ್ಸ್ ಆರ್ ಅಪಿಯರ್ಡ್ ಇನ್ ಸುಪ್ರೀಂ ಕೋರ್ಟ್ ಅಂಡ್ ಇನ್ವೆಸ್ಟಿಗೇಟೆಡ್ ಬೈ CBI. ಆ್ಯಂಡ್ ಯಾರೂ ರಿಸೈನ್ ಮಾಡಿಲ್ಲ. ನೈತಿಕತೆಯನ್ನು ಕಾಂಗ್ರೆಸ್ ಅವರು ಅಲ್ಲಿ ಬೊಬ್ಬೆ ಹೊಡೆದಾಗಲೂ ಯಾರೂ ಕೊಟ್ಟಿಲ್ಲ. ನಾನು ಕೇಳ್ತಾ ಇರೋದು, ಇನ್ವೆಸ್ಟಿಗೇಷನ್ ನಾನು ನಿಮಗೆ 2 ಉದಾಹರಣೆ ಕೊಡ್ತಾ ಇದ್ದೀನಿ. ಇನ್ವೆಸ್ಟಿಗೇಷನ್ ಆಗಿ ಚಾರ್ಜ್ ಶೀಟ್ ರಾಜ್ಯಪಾಲರ ಅಂಗಳದಲ್ಲಿ 1 ವರ್ಷದಿಂದ ಬಿದ್ದಂತಹ ಒಬ್ಬರನ್ನು ನೀವು 19 ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದ ಒಬ್ಬರನ್ನು ನೀವು ಸೆಂಟ್ರಲ್ ಗವರ್ಮೆಂಟಲ್ಲಿ ಅದೇ ಮಂತ್ರಿ ಸ್ಥಾನ ಕೊಟ್ಟು ಉಕ್ಕು ಮತ್ತು ತುಕ್ಕಿನ ಮಂತ್ರಿ ಕೊಟ್ಬಿಟ್ಟು ಅವರನ್ನು ಇನ್ನೂ ಆ ಖಾತೆಯನ್ನು ತುಕ್ಕುಡಿಸ್ತಾ ಇದ್ದೀರಿ. ಅಲ್ಲಿ ನೈತಿಕತೆ ಬರಲ್ಲ. ನಿಮ್ಮದೇ ಡಿಪಾರ್ಟ್ಮೆಂಟ್, ನಿಮ್ಮದೇ ಗವರ್ಮೆಂಟ್ ಇರುವಾಗ ಒಂದು ನೀಟ್ ಹಗರಣ ಬರುತ್ತೆ, ಅಲ್ಲಿ CBI ಇನ್ವೆಸ್ಟಿಗೇಷನ್ ಆಗುತ್ತೆ, ಅಲ್ಲಿ ಯಾರ್ದು ನೈತಿಕತೆ ಬರಲ್ಲ. ಬಟ್ ಸಿದ್ದರಾಮಯ್ಯನವರ ಮೇಲೆ 17A ಆದ ಕೂಡಲೇ 218 BNSS ಪ್ರಕಾರ ಅಥವಾ ಕರಪ್ಷನ್ ಆ್ಯಕ್ಟ್ 19 ಪ್ರಕಾರ ಎಲ್ಲಿನೂ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಇಲ್ಲ, ಇನ್ನೂ ಕೂಡ ಗಿಲ್ಟಿ ಫೀಲ್ ಆಗಿಲ್ಲ ಅಂತ ಹೇಳುವಾಗ ನೈತಿಕತೆಯ ಆಧಾರದ ಮೇಲೆ ಅಂತ ಕೇಳೋದು ಎಷ್ಟು ಸರಿ ಅಂತ ಅಷ್ಟೇ. ನೋಡಿ, Yes, I think so. Prashant, He also came. ಅವರಿಗೊಂದು ಫಸ್ಟ್ ಕಮೆಂಟ್. Before that, I have to welcome ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು ಕಾರ್ಯಕ್ರಮಕ್ಕೆ ಸ್ವಾಗತ. ಗೌಡ್ರೆ ನಮಸ್ತೆ ಸರ್, ಪ್ಲೀಸ್. ನಟರಾಜ್ ಗೌಡ್ರೆ, ಫಸ್ಟ್ ಕಮೆಂಟ್ಸ್ ಆಫ್ ಯುವರ್ಸ್. ಈಗ ಹೈಕೋರ್ಟು ಸಿದ್ದರಾಮಯ್ಯನವರು ಗಿಲ್ಟಿ ಅಂತ ಹೇಳಿಲ್ಲ, ರಾಜ್ಯಪಾಲರು ಕೊಟ್ಟರು ಸಂಪೂರ್ಣ ಸರಿ ಇದೆ ಅಂತ ಏನು ಹೇಳಿಲ್ಲ. ರಾಜ್ಯಪಾಲರು ತನ್ನ ವಿವೇಚನೆಗೆ ಏನು ಎರಡು ಸೆಕ್ಷನಲ್ಲಿ ಕೊಟ್ಟಿದ್ರು. ನೀವೇ ಹೇಳ್ದಂಗೆ 17C 17A 1 218 BNSS. ಸೊ ಅದ್ರ ಮುಖಾಂತರ ತನಿಖೆ ಮಾಡ್ಬೋದು ಅಂತ, ಒಂದು ತನಿಖೆ ಮತ್ತು ಒಂದು ಪ್ರಾಸಿಕ್ಯೂಷನ್ ಅಂತ, ಇನ್ವೆಸ್ಟಿಗೇಷನ್ ಆ್ಯಂಡ್ ಪ್ರಾಸಿಕ್ಯೂಷನ್. ತನಿಖೆಲೇ ಆಗದೆ ಪ್ರಾಸಿಕ್ಯೂಷನ್ ಬರೋದಿಲ್ಲ ಅಂತ ಹೇಳಿ ಕೋರ್ಟ್ ಅದನ್ನು ಡಿಸ್ಮಿಸ್ ಮಾಡಿ 17ನಲ್ಲಿ ನೀವು ತನಿಖೆ ಮಾಡಬಹುದು, ತನಿಖೆ ಮಾಡಬಹುದು ಅಂತ ಹೇಳಿದೆ. ಇದು ಅಂತ್ಯ ಅಲ್ಲ, ಇದು ಆಮೇಲೆ ಇದೇ ಪರಿಪೂರ್ಣ ಅಲ್ಲ. ಇದನ್ನು ನಾವು ಚಾಲೆಂಜ್ ಮಾಡ್ತೀವಿ. ಆ ಚಾಲೆಂಜ್ ಮಾಡೋದನ್ನು ಎಕ್ಸ್ಪರ್ಟ್ಗಳ ಜೊತೆ ಚರ್ಚೆ ಮಾಡಿ ಸಿದ್ದರಾಮಯ್ಯನವರು ನಾಳೆಗೆ ಹೋಗ್ಬೋದು, 2 ಸದಸ್ಯರ ಬೆಂಚ್ಗೆ ಹೋಗ್ಬೋದು. ಅಲ್ಲ, ಸಪೋಸ್ ಸಿದ್ದರಾಮಯ್ಯ ಡಿಸೈಡೆಡ್ ಟು ಗೋ ಹೆಡ್ ವಿತ್ ಇನ್ವೆಸ್ಟಿಗೇಷನ್, ನಾನು ಗಿಲ್ಟಿ ಇಲ್ಲ, ನಂದು ಏನು ತಪ್ಪೇ ಇಲ್ಲ, ನಾನು ಇನ್ವೆಸ್ಟಿಗೇಷನ್ ಫೇಸ್ ಮಾಡ್ತೀನಿ ಅಂತ ಹೋಗ್ಬೋದು. ಹೋಗ್ಲಿ. ಅದಕ್ಕೆ ಯಾರು ಆರೋಪತನ ಮಾಡಿರ್ತಾರೆ, ಯಾರು ಕಳ್ತನ ಮಾಡಿರ್ತಾರೆ, ಅವ್ರಿಗೆ ಎದುರ್ಕೋಬೇಕು. ಸಿದ್ದರಾಮಯ್ಯವ್ರು ಯಾಕೆ ಎದುರ್ಕೋಬೇಕು? ಸಂಚಿಗಳಿಗೆಲ್ಲ ಎದುರ್ಕೊಳಕ್ಕಾಯ್ತದ? ಹೋಗ್ಬೋದು, ಅವ್ರು ತನಿಖೆ ಮಾಡಿ ಅಂತ ಹೇಳ್ಬೋದು. ಸೊ ಆಯಿತು, ತನಿಖೆ ಆಗಲಿ. ಅದರೊಳಗೆ ಏನು ಬಂತು? BJPಯವರೇನು ರಾಜೀನಾಮೆ ಕೊಡಿ ಯಾವ ದಡ್ರು ಕೇಳಲ್ಲ. ಆ ಥರ BJPಯವರು ಮೂರ್ಖರ ರೀತಿ ಕೇಳ್ತಾರೆ ರಾಜೀನಾಮೆ ಕೊಡಿ ಅಂತ. ಯಾಕಂದರೆ ಯಡಿಯೂರಪ್ಪನವರು 2ನೇ ಬಾರಿ 2019 ಮುಖ್ಯಮಂತ್ರಿ ಆದ್ರಲ್ಲ, ಎಷ್ಟು ಪ್ರಕರಣಗಳಿತ್ತು? ಆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವ್ರದ್ದು KDB ಹಗರಣ ಇತ್ತು, ಸುಪ್ರೀಂ ಕೋರ್ಟ್ ನೀವು ACBಯಲ್ಲಿ ಎಷ್ಟು ಕೇಸನ್ನ ಇದು ಮಾಡಿದ್ರಿ? ನಾನು ಅದಲ್ಲ, ಲೋಕಾಯುಕ್ತವನ್ನೇ ಡಿಸಾಲ್ವ್ ಮಾಡಿ ಕೇಳಿ ACBಯಲ್ಲಿ ACB ಇನ್ನೂ 54 ಕೇಸ್ಗಳು ಬಾಕಿ ಇವೆ. ಚೆನ್ನಾಗಿರುತ್ತೆ. ಸಿದ್ದರಾಮಯ್ಯನವ್ರನ್ನ ಯಾವ FIR ಇಲ್ಲ, ಯಾವ ಇನ್ವೆಸ್ಟಿಗೇಷನ್ ಇಲ್ಲ, ಯಾವ ಕನ್ವಿಕ್ಷನ್ ಇಲ್ಲ, ಸುಮ್ಮನೆ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ದವರು ಯಾರು ಭ್ರಷ್ಟಾಚಾರದಲ್ಲಿ ಚೆಕ್ಕಲ್ಲಿ ಹಣ ಲಂಚ ತಗೊಂಡ್ರು ಅಂತ ಹೇಳಿ ರಾಜೀನಾಮೆ ಪಡ್ಕೊಂಡಿರಲ್ಲ ನೀವು. ಅವ್ರನ್ನ 2ನೇ ಬಾರಿ ಮುಖ್ಯಮಂತ್ರಿ ಮಾಡಿದ್ರಿ ನೀವು BJPಯವರು. ಇನ್ನು ಕೇಸ್ಗಳಿದ್ದಂಗೆ, ಸುಪ್ರೀಂ ಕೋರ್ಟ್ ಕೇಸ್ಗಳಿದ್ದಂಗೆ ಈಗಲೂ ನಡೀತದೆ ಕೇಸ್ಗಳು. ಅದನ್ನು ನೀವು ಮುಖ್ಯಮಂತ್ರಿ ಮಾಡ್ತೀರಿ. ಯಾರು ಗಣಿ ಹಗರಣದಲ್ಲಿ ಲೋಕಾಯುಕ್ತ ಹೇಳ್ತದೆ ಕರೆಕ್ಟಾಗಿ 120 ಕಾನ್ಸ್ಪಿರಸಿ, 420 ವಂಚನೆ, ಈ ಪದಗಳನ್ನೇ ಉಪಯೋಗಿಸ್ತಾರೆ ಅವರು. ಲೋಕಾಯುಕ್ತ ಯಾರ ಮೇಲೆ ವರದಿ ಮಾಡಿದೆ ಅವ್ರನ್ನ ನೀವು ಕೇಂದ್ರ ಸಚಿವರ ಮಾಡಿಕೊಂಡು ಮೋದಿ ಪಕ್ಕದಲ್ಲಿ ಕುಣಿಸ್ಕೊಂಡಿದ್ದೀರಿ. ಪ್ರಾಸಿಕ್ಯೂಷನ್ ಎಲ್ಲ ತನಿಖೆ ಎಲ್ಲ ಮುಗ್ದೋಗಿರೋಂತಹ ಪ್ರಕರಣ ಅದು. ಹಂಗಿರ್ಬೇಕಾದ್ರೆ ಯಾವುದು ನಿಮ್ಮ ಊಹಾಪೋಹ ಕಪೋಲ ಕಲ್ಪಿತ ಕಥೆಗಳಿಗೆ ಗವರ್ನರು ನಿಮ್ಮ ಕೈಗೊಂಬೆ ಥರ ಮಾಡಿರೋ ಕೆಲಸಕ್ಕೆ ರಾಜೀನಾಮೆ ಕೇಳೋಕ್ಕೆ ನಿಮಗೆ ನಾಚಿಕೆ ಆಗಬೇಕು. BJP ನಾಯಕರುಗಳಿಗೆ ನೈತಿಕತೆ ಏನಾದಿದ್ರೆ ನೀವೆಲ್ಲ ಹೋಗಿ ಮೋದಿಯವ್ರಿಗೆ ಕೇಳಿ ರಾಜೀನಾಮೆ ಕೊಡಿ ಅಂತ.